ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಸಾಕ್ಷ್ಯಗಳ ವಿಚಾರಣೆ ಕುರಿತು ದರ್ಶನ್ ಪರ ವಕೀಲರ ಮನವಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಇದರ ಜೊತೆಯಲ್ಲೇ ರೇಣುಕಾಸ್ವಾಮಿ ಪೋಷಕರಿಗೆ ಸಮನ್ಸ್ ಜಾರಿ ಮಾಡಿದೆ. ಜೈಲಲ್ಲೊಂದು ಕೋರ್ಟ್ನಲ್ಲೊಂದು ಆಘಾತ. ಡಿ ಗ್ಯಾಂಗ್ಗೆ 272 ಸಾಕ್ಷ್ಯಗಳಿಂದಲೇ ಟೆನ್ಷನ್. ದರ್ಶನ್ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣದ ಆರೋಪಿ. ಪರಪ್ಪನ ಅಗ್ರಹಾರದಲ್ಲಿ ಕೂರಲು ಆಗದೆ ನಡೆಯಲು ಆಗದೆ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಎರಡನೇ ಬಾರಿಗೆ ಜೈಲು ಸೇರಿ ನೂತೆ ಮತ್ತೊಂದು ಶಾಕ್ ಎದುರಾಗಿದೆ. ಬರೋಬ್ಬರಿ 272 ಸಾಕ್ಷಿಗಳನ್ನ ಪಟ್ಟಿ ಮಾಡಲಾಗಿದ್ದು ಡಿ ಗ್ಯಾಂಗ್ಗೆ ಇದೀಗ ಮತ್ತೆ ಚಿಂತೆ ಶುರುವಾಗಿದೆ. ವಿಚಾರಣೆ ವೇಳೆ 272 ಸಾಕ್ಷಿಗಳ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಸಹಾಯಕ ವಿಶೇಷ ಸರ್ಕಾರಿ ಅಭಿಯೋಜಕ ಸಚಿನ್ ಪ್ರಮುಖ ಸಾಕ್ಷಿಗಳಾಗಿರುವ ಮೃತ ರೇಣುಕಾಸ್ವಾಮಿಯ ತಂದೆ ತಾಯಿಯನ್ನ ಪಾಟಿ ಸವಾಲಿಗೆ ಒಳಪಡಿಸಬೇಕಾಗಿದೆ. ಹಾಗಾಗಿ ವಿಚಾರಣೆಗೆ ಹಾಜರಾಗಲು ಸಮನ್ಸ್ ಜಾರಿಗೊಳಿಸಬೇಕು ಎಂದು ಕೋರಿದ್ರು. ನಿರೀಕ್ಷೆಯಂತೆಯೇ ಆ ಮನವಿಗೆ ದರ್ಶನ್, ಪವಿತ್ರ ಗೌಡ ಹಾಗೂ ಇತರೆ ಆರೋಪಿಗಳ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಡಿ ಗ್ಯಾಂಗ್ ವರ್ಸಸ್ 272 ಸಾಕ್ಷ್ಯ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳು, ಗಂಭೀರ ಆರೋಪಗಳಿವೆ. ಈ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ 272 ಸಾಕ್ಷ್ಯಗಳಿವೆ. ಅದೇ ಸಾಕ್ಷ್ಯಗಳು ದರ್ಶನ್ ಪಾಲಿಗೆ ಸಂಕಷ್ಟ ತಂದೊಡ್ಡಿವೆ. ದರ್ಶನ್ ಪಾಲಿಗೆ ದೊಡ್ಡ ಕಂಟಕವಾಗಿದ್ದೇ ಈ ಎರಡು ಫೋಟೋಗಳು ಎನ್ನಲಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ನಡೆದಿದೆ ಎನ್ನಲಾದ ಜಾಗದಲ್ಲೇ ನಿಂತು ಆರೋಪಿಗಳ ಜೊತೆ ನಿಂತು ದರ್ಶನ್ ನಗರಗುತ್ತಾ ಫೋಟೋಗಳಿಗೆ ಫೋಸ್ ಕೊಟ್ಟಿದ್ದಾರೆ. ಈ ಫೋಟೋ ನೋಡಿದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಶಾಕ್ ಆಗಿದ್ದು ಇವರದ್ದು ಇದೆಂಥ ಮನಸ್ಥಿತಿ ಎಂದು ಬೇಸರ ಹೊರಹಾಕಿದ್ರು ಎನ್ನಲಾಗ್ತಿದೆ. ದರ್ಶನ್ಗೆ ಟಿವಿ ಭಾಗ್ಯ, ಆದರೆ ಷರತ್ತು ಅನ್ವಯ. ನಟ ದರ್ಶನ್ ಟಿವಿ ಹಾಕಿಸಿಕೊಡುವಂತೆ ಮನವಿ ಮಾಡಿದ್ರು. ಆ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದ್ದು ಟಿವಿ ನೀಡಿದೆ. ಆದರೆ ಆ ಟಿವಿಯಲ್ಲಿ ಕೇವಲ ಕೋರ್ಟ್ ಕಲಾಪಗಳನ್ನು ಮಾತ್ರ ನೋಡಲು ಅವಕಾಶ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಸಾಕ್ಷ್ಯಗಳ ವಿಚಾರಣೆ ಕುರಿತು ದರ್ಶನ್ ಪರ ವಕೀಲರ ಮನವಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಇದರ ಜೊತೆಯಲ್ಲೇ ರೇಣುಕಾಸ್ವಾಮಿ ಪೋಷಕರಿಗೆ ಸಮನ್ಸ್ ಜಾರಿ ಮಾಡಿದೆ. ಜೈಲಲ್ಲೊಂದು ಕೋರ್ಟ್ನಲ್ಲೊಂದು ಆಘಾತ. ಡಿ ಗ್ಯಾಂಗ್ಗೆ 272 ಸಾಕ್ಷ್ಯಗಳಿಂದಲೇ ಟೆನ್ಷನ್. ದರ್ಶನ್ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣದ ಆರೋಪಿ. ಪರಪ್ಪನ ಅಗ್ರಹಾರದಲ್ಲಿ ಕೂರಲು ಆಗದೆ ನಡೆಯಲು ಆಗದೆ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಎರಡನೇ ಬಾರಿಗೆ ಜೈಲು ಸೇರಿ ನೂತೆ ಮತ್ತೊಂದು ಶಾಕ್ ಎದುರಾಗಿದೆ. ಬರೋಬ್ಬರಿ 272 ಸಾಕ್ಷಿಗಳನ್ನ ಪಟ್ಟಿ ಮಾಡಲಾಗಿದ್ದು ಡಿ ಗ್ಯಾಂಗ್ಗೆ ಇದೀಗ ಮತ್ತೆ ಚಿಂತೆ ಶುರುವಾಗಿದೆ. ವಿಚಾರಣೆ ವೇಳೆ 272 ಸಾಕ್ಷಿಗಳ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಸಹಾಯಕ ವಿಶೇಷ ಸರ್ಕಾರಿ ಅಭಿಯೋಜಕ ಸಚಿನ್ ಪ್ರಮುಖ ಸಾಕ್ಷಿಗಳಾಗಿರುವ ಮೃತ ರೇಣುಕಾಸ್ವಾಮಿಯ ತಂದೆ ತಾಯಿಯನ್ನ ಪಾಟಿ ಸವಾಲಿಗೆ ಒಳಪಡಿಸಬೇಕಾಗಿದೆ. ಹಾಗಾಗಿ ವಿಚಾರಣೆಗೆ ಹಾಜರಾಗಲು ಸಮನ್ಸ್ ಜಾರಿಗೊಳಿಸಬೇಕು ಎಂದು ಕೋರಿದ್ರು. ನಿರೀಕ್ಷೆಯಂತೆಯೇ ಆ ಮನವಿಗೆ ದರ್ಶನ್, ಪವಿತ್ರ ಗೌಡ ಹಾಗೂ ಇತರೆ ಆರೋಪಿಗಳ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಡಿ ಗ್ಯಾಂಗ್ ವರ್ಸಸ್ 272 ಸಾಕ್ಷ್ಯ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳು, ಗಂಭೀರ ಆರೋಪಗಳಿವೆ. ಈ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ 272 ಸಾಕ್ಷ್ಯಗಳಿವೆ. ಅದೇ ಸಾಕ್ಷ್ಯಗಳು ದರ್ಶನ್ ಪಾಲಿಗೆ ಸಂಕಷ್ಟ ತಂದೊಡ್ಡಿವೆ. ದರ್ಶನ್ ಪಾಲಿಗೆ ದೊಡ್ಡ ಕಂಟಕವಾಗಿದ್ದೇ ಈ ಎರಡು ಫೋಟೋಗಳು ಎನ್ನಲಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ನಡೆದಿದೆ ಎನ್ನಲಾದ ಜಾಗದಲ್ಲೇ ನಿಂತು ಆರೋಪಿಗಳ ಜೊತೆ ನಿಂತು ದರ್ಶನ್ ನಗರಗುತ್ತಾ ಫೋಟೋಗಳಿಗೆ ಫೋಸ್ ಕೊಟ್ಟಿದ್ದಾರೆ. ಈ ಫೋಟೋ ನೋಡಿದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಶಾಕ್ ಆಗಿದ್ದು ಇವರದ್ದು ಇದೆಂಥ ಮನಸ್ಥಿತಿ ಎಂದು ಬೇಸರ ಹೊರಹಾಕಿದ್ರು ಎನ್ನಲಾಗ್ತಿದೆ. ದರ್ಶನ್ಗೆ ಟಿವಿ ಭಾಗ್ಯ, ಆದರೆ ಷರತ್ತು ಅನ್ವಯ. ನಟ ದರ್ಶನ್ ಟಿವಿ ಹಾಕಿಸಿಕೊಡುವಂತೆ ಮನವಿ ಮಾಡಿದ್ರು. ಆ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದ್ದು ಟಿವಿ ನೀಡಿದೆ. ಆದರೆ ಆ ಟಿವಿಯಲ್ಲಿ ಕೇವಲ ಕೋರ್ಟ್ ಕಲಾಪಗಳನ್ನು ಮಾತ್ರ ನೋಡಲು ಅವಕಾಶ ನೀಡಲಾಗಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಸಾಕ್ಷ್ಯಗಳ ವಿಚಾರಣೆ ಕುರಿತು ದರ್ಶನ್ ಪರ ವಕೀಲರ ಮನವಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಇದರ ಜೊತೆಯಲ್ಲೇ ರೇಣುಕಾಸ್ವಾಮಿ ಪೋಷಕರಿಗೆ ಸಮನ್ಸ್ ಜಾರಿ ಮಾಡಿದೆ. ಜೈಲಲ್ಲೊಂದು, ಕೋರ್ಟ್ನಲ್ಲೊಂದು ಆಘಾತ. ಡಿ ಗ್ಯಾಂಗ್ಗೆ 272 ಸಾಕ್ಷ್ಯಗಳಿಂದಲೇ ಟೆನ್ಷನ್. ದರ್ಶನ್ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣದ ಆರೋಪಿ. ಪರಪ್ಪನ ಅಗ್ರಹಾರದಲ್ಲಿ ಕೂರಲು ಆಗದೆ ನಡೆಯಲು ಆಗದೆ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. 2ನೇ ಬಾರಿಗೆ ಜೈಲು ಸೇರಿ ನೂತೆ ಮತ್ತೊಂದು ಶಾಕ್ ಎದುರಾಗಿದೆ. ಬರೋಬ್ಬರಿ 272 ಸಾಕ್ಷಿಗಳನ್ನ ಪಟ್ಟಿ ಮಾಡಲಾಗಿದ್ದು, ಡಿ ಗ್ಯಾಂಗ್ಗೆ ಇದೀಗ ಮತ್ತೆ ಚಿಂತೆ ಶುರುವಾಗಿದೆ. ವಿಚಾರಣೆ ವೇಳೆ 272 ಸಾಕ್ಷಿಗಳ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಸಹಾಯಕ ವಿಶೇಷ ಸರ್ಕಾರಿ ಅಭಿಯೋಜಕ ಸಚಿನ್ ಪ್ರಮುಖ ಸಾಕ್ಷಿಗಳಾಗಿರುವ ಮೃತ ರೇಣುಕಾಸ್ವಾಮಿಯ ತಂದೆ ತಾಯಿಯನ್ನ ಪಾಟಿ ಸವಾಲಿಗೆ ಒಳಪಡಿಸಬೇಕಾಗಿದೆ. ಹಾಗಾಗಿ ವಿಚಾರಣೆಗೆ ಹಾಜರಾಗಲು ಸಮನ್ಸ್ ಜಾರಿಗೊಳಿಸಬೇಕು ಎಂದು ಕೋರಿದ್ರು. ನಿರೀಕ್ಷೆಯಂತೆಯೇ ಆ ಮನವಿಗೆ ದರ್ಶನ್, ಪವಿತ್ರ ಗೌಡ ಹಾಗೂ ಇತರೆ ಆರೋಪಿಗಳ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಡಿ ಗ್ಯಾಂಗ್ ವರ್ಸಸ್ 272 ಸಾಕ್ಷ್ಯ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳು, ಗಂಭೀರ ಆರೋಪಗಳಿವೆ. ಈ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ 272 ಸಾಕ್ಷ್ಯಗಳಿವೆ. ಅದೇ ಸಾಕ್ಷ್ಯಗಳು ದರ್ಶನ್ ಪಾಲಿಗೆ ಸಂಕಷ್ಟ ತಂದೊಡ್ಡಿವೆ. ದರ್ಶನ್ ಪಾಲಿಗೆ ದೊಡ್ಡ ಕಂಟಕವಾಗಿದ್ದೇ ಈ 2 ಫೋಟೋಗಳು ಎನ್ನಲಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ನಡೆದಿದೆ ಎನ್ನಲಾದ ಜಾಗದಲ್ಲೇ ನಿಂತು ಆರೋಪಿಗಳ ಜೊತೆ ನಿಂತು ದರ್ಶನ್ ನಗರಗುತ್ತಾ ಫೋಟೋಗಳಿಗೆ ಫೋಸ್ ಕೊಟ್ಟಿದ್ದಾರೆ. ಈ ಫೋಟೋ ನೋಡಿದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಶಾಕ್ ಆಗಿದ್ದು, ಇವರದ್ದು ಇದೆಂಥ ಮನಸ್ಥಿತಿ ಎಂದು ಬೇಸರ ಹೊರಹಾಕಿದ್ರು ಎನ್ನಲಾಗ್ತಿದೆ. ದರ್ಶನ್ಗೆ ಟಿವಿ ಭಾಗ್ಯ, ಆದರೆ ಷರತ್ತು ಅನ್ವಯ. ನಟ ದರ್ಶನ್ ಟಿವಿ ಹಾಕಿಸಿಕೊಡುವಂತೆ ಮನವಿ ಮಾಡಿದ್ರು. ಆ ಮನವಿಯನ್ನ ನ್ಯಾಯಾಲಯ ಪುರಸ್ಕರಿಸಿದ್ದು ಟಿವಿ ನೀಡಿದೆ. ಆದರೆ ಆ ಟಿವಿಯಲ್ಲಿ ಕೇವಲ ಕೋರ್ಟ್ ಕಲಾಪಗಳನ್ನು ಮಾತ್ರ ನೋಡಲು ಅವಕಾಶ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಸಾಕ್ಷ್ಯಗಳ ವಿಚಾರಣೆ ಕುರಿತು ದರ್ಶನ್ ಪರ ವಕೀಲರ ಮನವಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಇದರ ಜೊತೆಯಲ್ಲೇ ರೇಣುಕಾಸ್ವಾಮಿ ಪೋಷಕರಿಗೆ ಸಮನ್ಸ್ ಜಾರಿ ಮಾಡಿದೆ. ಜೈಲಲ್ಲೊಂದು, ಕೋರ್ಟ್ನಲ್ಲೊಂದು ಆಘಾತ. ಡಿ ಗ್ಯಾಂಗ್ಗೆ 272